ಚಾಮರಾಜನಗರ ಜನತೆಗೆ ನಮಸ್ಕಾರಗಳು. ವಿಷಯ ಏನಂದರೆ, ನಾನು ಗಮನಿಸಿದಂತೆ ಚಾಮರಾಜನಗರದ ಕೆಲವು ಮೋರಿಗಳಲ್ಲಿ ಸ್ವಚ್ಛತೆ ಇಲ್ಲದೆ ಕೆಟ್ಟ ವಾಸನೆ ಬರ್ತಿದೆ. ಅದನ್ನು ನೋಡಿದಂಥ ಒಂದು ಮುಖ್ಯವಾಗಿ ನಂದಿ ಭವನ ರಸ್ತೆ, ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮೋರಿ ಇದೆ ಅಲ್ಲಿ. ಜೊತೆಗೆ ಗುಂಡ್ಲುಪೇಟೆ ರಸ್ತೆಗೆ ಹೋಗುವಾಗ ಕೆಲವು ಮೋರಿಗಳು ಕೂಡ, ಹಾಗೂ ಡಿ ಸಿ ಆಫೀಸ್ ರಸ್ತೆಯಲ್ಲಿ ಇರುವಂತಹ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಹತ್ತಿರ ಕೆಲವು ಮೋರಿಗಳಲ್ಲಿ ತ್ಯಾಜ್ಯ ನೀರು, ಪ್ಲಾಸ್ಟಿಕ್ ಕವರ್ಗಳು, ಅದು ಇನ್ನಿಸದ ಕಸ ಕಡ್ಡಿಗಳು ಸೇರಿ ಅದ್ರ ಬಿದ್ದು ತುಂಬ್ಕೊಂಡ್ಬಿಟ್ಟಿದೆ. ಅದರಿಂದ ಏನಾಗ್ತದೆ, ಕೆಟ್ಟ ವಾಸನೆ ಬರ್ತಿದೆ ಒಂದು ಕಡೆ. ಆದರೆ ಇಲ್ಲಿ ಚಾಮರಾಜನಗರ ಕೋರ್ಟು, ನ್ಯಾಯಾಧೀಶರು ತಿರುಗಾಡುವಂಥ ರಸ್ತೆ ಹಿಂಭಾಗದಲ್ಲಿ ಕೂಡ ಪ್ಲಾಸ್ಟಿಕ್ ಕವರ್ಗಳು ತುಂಬಿ ಕಸವನ್ನು ಎಸೆದು ಹೋಗ್ತಿರೋ ಕೆಟ್ಟ ವಾಸನೆ ಬರ್ತಿದೆ. ತುಂಬ ಪ್ಲಾಸ್ಟಿಕ್ ಕವರ್ಗಳು ಕೂಡ ಬಿದ್ದಿದೆ. ಇದರಿಂದ ಸಾರ್ವಜನಿಕರು ಸೇರಿದಂತೆ ವಿದ್ಯಾರ್ಥಿಗಳು ಆಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು, ಮಹಿಳೆಯರು, ಹಿರಿಯ ನಾಗರಿಕರು, ಇವರೆಲ್ಲರೂ ಕೂಡ ಇಲ್ಲೇ ತಿರುಗಾಡೋದು, ಹೋಗೋದು, ಮಾಡೋದು ಎಲ್ಲ ಹೋಗಿ ಇದು ಮಾಡ್ತಿರ್ತಾರೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭಯದಲ್ಲಿ ಕೂಡ ಬದುಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಆದ್ದರಿಂದ ಇಲ್ಲಿನ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟಂಥ ಸ್ಥಳಗಳನ್ನು ಪರಿಶೀಲನೆ ಮಾಡಿ, ಎಲ್ಲೆಲ್ಲಿ ಮೋರಿಗಳು ಬ್ಲ್ಯಾಕ್ ಆಗಿದೆ ಅದನ್ನೆಲ್ಲ ಸ್ವಚ್ಛತೆ ಮಾಡಿಸಿ, ಸಾರ್ವಜನಿಕರಿಗೆ ಅಥವಾ ಎಲ್ಲರಿಗೂ ಕೂಡ, ನಗರ ಜನತೆ ಕೂಡ ಅದು ಉಪಯೋಗ ಆಗೋ ನಿಟ್ಟಿನಲ್ಲಿ ಯಾರಿಗೂ ಸಾಂಕ್ರಾಮಿಕ ರೋಗಗಳು ಹರಡಬಾರ್ದು, ಆ ಥರ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಜೊತೆಗೆ ಇಲ್ಲಿನ ಜನಗಳಿಗೂ ಕೂಡ ಕಸಗಳನ್ನ ಸಿಕ್ಕ ಕಡೆ ಎಸಿಬೇಡಿ ಅಂತೇಳಿ ಒಂದು ಜಾಗೃತಿ ಮೂಡಿಸ್ಬೇಕು. ಹಾಗೂ ಕೂಡ ಕಸದ ಡಬ್ಬಗಳನ್ನ ಕೂಡ ಒಂದಷ್ಟು ಕಡೆ ಒಂದು ನಿಗದಿತ ಸ್ಥಳಗಳನ್ನ ಕೂಡ ಮಾಡಿ, ಒಂದಷ್ಟು ಕಡೆ ದೊಡ್ಡ ಕಸದ ಬುಟ್ಟಿಗಳನ್ನ ಕೂಡ ಇಡಬೇಕು. ಆಗಾಗ ಜನರೆಲ್ಲ ತಂದು ಅಲ್ಲಿಗೆ ಹಾಕ್ತಾರೆ. ಇದರಿಂದ ಸ್ವಚ್ಛತೆ ಕಾಣುತ್ತೆ. ಇಲ್ಲಾಂದ್ರೆ ಎಲ್ಲಂತೆ ಬಿಸಾಕೋದು, ಮೋರಿ ಒಳಗೆಲ್ಲ ಬ್ಲ್ಯಾಕ್ ಮಾಡೋದ್ರಿಂದ ನಗರದ ಸ್ವಚ್ಛತೆ ಕೂಡ ಹಾಳಾಗುತ್ತೆ, ಹಾಗೂ ಸೌಂದರ್ಯ ಕೂಡ ಹಾಳಾಗುತ್ತೆ. ಇದರಿಂದ ಸಾರ್ವಜನಿಕರಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಇದನ್ನೆಲ್ಲ ಬಗೆಹರಿಸುವ ನಿಟ್ಟಿನಲ್ಲಿ ಕೂಡಲೇ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಕ್ರಮಗೊಂಡು ಅದಕ್ಕೆ ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಈ ಮೂಲಕ ಮನವಿ ಮಾಡ್ತಿದ್ದೀನಿ. ನಾಗೇಶ್, ಮಾನಸ ಗಂಗೋತ್ರಿ.